ಟೀ ತಗೋ ಜಾನಕಿ. ಜಾನಕಿ, ಯಾಕೆ ಯಾಕೆ ಹೀಗಿದೆಯಾ? ಏನು ಯೋಚನೆ ಮಾಡ್ತಾ ಇದೀಯಾ? ದಿವ್ಯಾ ಬಗ್ಗೆ ಯೋಚನೆ ಮಾಡ್ತಿದ್ದೆ ಅತ್ತೆ. ನಾವು ಬೇಡ ಬೇಡ ಅಂತ ಹೇಳಿದ್ರು ಅಲ್ಲಿಗೆ ಹಠ ಮಾಡ್ಕೊಂಡು ಹೋಗಿದ್ದಾಳೆ. ಅಲ್ಲಿ ಏನಾಗ್ತಿದೆಯೋ ಅಂತ ಭಯ ಆಗ್ತಿದೆ. ಅದಕ್ಕೆ ಯಾಕೆ ಯೋಚನೆ ಮಾಡ್ತೀಯಾ? ನಿನ್ನ ಮಗಳು ಬರೀ ಬೊಂಬೆ ಅಲ್ಲ, ಸಮಯದ ಗೊಂಬೆ. ಅಂದರೆ ಎಲ್ಲವನ್ನ ತನಗೆ ಬೇಕಾದ ಹಾಗೆ ಬದಲಾಯಿಸ್ಕೋತಾಳೆ ಅಂತ. ನೀನು ನಿಜವಾಗ್ಲೂ ಯೋಚನೆ ಮಾಡಬೇಕಾಗಿರೋದು ಸತ್ಯನ ಬಗ್ಗೆ ಕಣೆ. ಸತ್ಯನ ಬಗ್ಗೆ ನಾನೇನು ಯೋಚನೆ ಮಾಡಲಿ ಅತ್ತೆ? ಪಾಪ ಕಣೆ ಸತ್ಯ. ರಾತ್ರಿ ಎಲ್ಲ ನಿದ್ದೆಗೆಟ್ಟು ಒಂದು ಗಿಫ್ಟ್ ಅಂತ ತಂದುಕೊಟ್ರೆ ಅದಕ್ಕೆ ಅವಮಾನ ಮಾಡೋದಾ? ನೀನು ದಿವ್ಯನಿಗೆ ಬೈಬೇಕಾಗಿತ್ತು. ಸದ್ಯಕ್ಕೆ ನಂಗೆ ದಿವ್ಯ ಮದುವೆ ಯೋಚನೆ ಬಿಟ್ಟರೆ ತಲೆಯಲ್ಲಿ ಬೇರೆ ಏನೂ ಇಲ್ಲ ಅತ್ತೆ. ಅಷ್ಟಕ್ಕೂ ಸತ್ಯಂಗೆ ಈ ಗಿಫ್ಟ್ ಮಾಡೋ ಉಸಾಬರಿ ಎಲ್ಲ ಯಾಕೆ ಬೇಕು? ಸತ್ಯ ಈ ಮದುವೆ ವಿಷಯದಿಂದ ಆದಷ್ಟು ದೂರ ಇದ್ದರೆ ನಮಗೂ ತಲೆ ಬಿಸಿ ಕಡಿಮೆ ಆಗುತ್ತೆ. ಅಂದರೆ ಅವಳ ಮದುವೆಯಿಂದ ದೂರ ಇಡ್ತಾ ಇದೆಯಾ ಅಲ್ವೇ? ಮನೇಲಿ ನಡೆಯೋ ಸಂಭ್ರಮದಲ್ಲಾದರೂ ಅವಳು ನಮ್ಮ ಜೊತೇಲಿ ಇರ್ಬೋದಲ್ವಾ? ಅವಳು ಸಂಭ್ರಮ ಪಡ್ತಾಳೆ ಅಂತ ಸಮಸ್ಯೆಗಳನ್ನ ನಾವು ಮೈ ಮೇಲೆ ಎಳ್ಕೊಳ್ಳೋದಿಕ್ಕಾಗುತ್ತಾ ಅತ್ತೆ? ಮದುವೆ ಎಲ್ಲಿ ನಿಂತೋಗುತ್ತೋ ಅನ್ನೋ ಭಯ. ಅವಳು ಮೊಂಡತನದಿಂದ ಗಂಡಿನ ಮನೆಯವ್ರಿಗೆ ಏನಾದರೂ ಬೇಜಾರಾಗ್ಬಿಟ್ರೆ, ಈ ಮದುವೆ ವಿಷಯದಲ್ಲಿ ಸ್ವಲ್ಪ ಹೆಚ್ಚು ಕಡಿಮೆ ಆದರೂ ದಿವ್ಯನ ಬಾಳು ಏನಾಗುತ್ತೆ ಹೇಳಿ? ಸತ್ಯ ಈ ಮದುವೆ ನೋಡಿ ಖುಷಿ ಪಡ್ತಾ ಇದ್ರು ಪರವಾಗಿಲ್ಲ, ಅವಳಿಂದ ಮದುವೆ ಹಾಳಾಗಬಾರ್ದು ಅಷ್ಟೇ. ಅಯ್ಯೋ, ನೀವು ಬಂದಿದ್ದು ನನಗೆ ತುಂಬ ಖುಷಿ ಆಯಿತು. ಬನ್ನಿ ಹೋಗೋಣ. ಅಪ್ಪ, ಬಲಗಾಲಿಟ್ಟು ಒಳಗೆ ಬಾಮ್ಮ. ಅದಕ್ಕೆ ವೆಲ್ಕಮ್. ಬನ್ನಿ. ನಿಂತ್ಕೋ. ಯಾಕೆ ಸೀತಾ? ನೀವು ಸುಮ್ಮನೆ ಇರಿ. ಮದುವೆ ಆಗೋಕ್ಕೂ ಮುಂಚೆ ಹಾಗೆ ಕರ್ಕೊಂಬರ್ತೀಯೇನೋ? ಅಮ್ಮ, ಏನಮ್ಮ ಇದು? ಅವಳು ಏನು ಅನ್ಕೊಳ್ಳೋದು? ನಿನಗೆ ಗೊತ್ತಾಗಲ್ಲ, ನೀನು ಸುಮ್ಮನೆ ಇರು. ಅಮ್ಮ. ಉರ್ಮಿಳಾ, ಸುಮ್ಮನೆ ಇರ.
ಅಯ್ಯೋ ಏನತ್ಗೆ ನೀವು ಒಳ್ಳೆ ಸಿನಿಮಾ ರೇಂಜಲ್ಲಿ ಟ್ವಿಸ್ಟ್ ಕೊಟ್ರಿ. ಮನೆಗೆ ಮೊದಲನೇ ಸಲ ಬರ್ತಿದ್ಯಾ, ಬಲಗಾಲಿಟ್ಟು ಒಳಗೆ ಬಾಮ್ಮ. ಅಲ್ಲ ಡರ್ಲಿಂಗು, ನಿಮ್ಮಮ್ಮ ನಮ್ಮ ಕಡೆ ಪ್ಲೇಯರ್ ಅಂದ್ಕೊಟ್ರೆ ಅವ್ರ ಪರವಾಗಿ ಬ್ಯಾಟಿಂಗ್ ಮಾಡಿಬಿಟ್ರು. ಸ್ವಲ್ಪ ಸುಮ್ಮನಿರ್ತೀಯ ನೀನು. ನೀವಿಬ್ಬರು ಸ್ವಲ್ಪ ಸುಮ್ಮನೆ ಇರ್ತೀರಾ? ನಾನು ಹ್ಯಾಂಡಲ್ ಮಾಡ್ತೀನಿ. ಒಳ್ಳೇದಾಗಲಿ ನಮ್ಮ. ಅಯ್ಯೋ ಇರಲಿ ಪರವಾಗಿಲ್ಲ ಒಳ್ಳೇದಾಗಲಿ. ಅಯ್ಯೋ ಇರ್ಲಿ ಎದೇಳಮ್ಮ. ಏನಮ್ಮ ನೀನು? ಅರೆ ಅಣ್ಣ ನೋಡಲ್ಲಿ, ಕಾರ್ತಿಕನ ಕಾಲು ನೆಲದಿಂದ 4 ಕಡೆ ಮೇಲೆ ಹಾರ್ತಾ ಇದೆ. ಕಾಲಿನ ಮೇಲಲ್ವೋ, ಅವನೇ ತೇಲ್ತಾ ಇದ್ದಾನೆ. ಕಾರ್ತಿಕ್, ದಿವ್ಯಾ ಮೊದಲನೇ ಸಲ ಮನೆಗೆ ಬಂದಿದ್ದಾಳೆ, ಅವಳಿಗೆ ಮನೆಯೆಲ್ಲ ತೋರಿಸು. ಹೋಗು ಹೋಗು ಪುಟ್ಟ, ಕರ್ಕೊಂಡು ಹೋಗಪ್ಪ. ಹೋಗಮ್ಮ ದಿವ್ಯಾ. ಕಂದ ಹೋಗು. ಬನ್ನಿ. ಅಮ್ಮ, ನೀನು ಮಾಡಿದ ಸರಿನಾ? ಮದುವೆಗೆ ಮುಂಚೆನೆ ಮದುವೆ ಆಗೋ ಹುಡುಗಿ ನಮ್ಮ ಮನೆಗೆ ಬರೋದು ಎಷ್ಟು ಸರಿ ಹೇಳು? ಕೀರ್ತನ, ಶುಕ್ರವಾರ ಸಂಜೆ ಒಂದು ಹೆಣ್ಮಗು ನಮ್ಮ ಮನೆ ಬಾಗಿಲಿಗೆ ಬಂದು ನಿಂತ್ಕೊಳ್ಳುತ್ತೆ ಅಂದರೆ ಅವಳನ್ನು ಒಳಗೆ ಕರ್ಕೊಳ್ದೇ ಇರೋದು ಸಂಪ್ರದಾಯ ಅಲ್ಲ. ಹಿಂದಿನ ಕಾಲದಲ್ಲಿ ಮದುವೆ ಆಗೋವರೆಗೂ ಹುಡುಗ ಹುಡುಗಿ ಒಬ್ರನ್ನೊಬ್ರು ನೋಡ್ತಾನೆ ಇರಲಿಲ್ಲ. ಆದರೆ ನೀನು ಹಾಗೆ ಮಾಡಿದ್ಯಾ? ಕಾಲ ತನ್ನ ಜೊತೆ ಕೆಲವು ಸಂಪ್ರದಾಯಗಳನ್ನ ಬದಲಾಯಿಸ್ಕೊಳ್ಳುತ್ತೆ. ಹೌದಕ್ಕ, ನೀನು ಹೇಳ್ತಾ ಇರೋದು ಸರಿಯಾಗೇ ಇದೆ. ಸಂಪ್ರದಾಯದ ಜೊತೆ ನಮ್ಮ ಹುಡುಗನ ಸಂತೋಷನೂ ನಮಗೆ ಮುಖ್ಯ ಅಮ್ಮ. ನಿನ್ನ ಮಾತಿನ ಪ್ರಕಾರ ನಾವು ನಡ್ಕೊಳ್ಳೋದಕ್ಕೆ ಆಗೋದಿಲ್ಲ. ಅಕ್ಕ, ನನಗಿಲ್ಲೇ ಇದ್ರೆ ಕೋಪ ಬರುತ್ತೆ. ನಾನು ಹೋಗಿ ಅಡುಗೆ ಆಗಿದೆಯಲ್ವ ನೋಡ್ತೀನಿ. ಇವಳಂತೂ ಒಂದು ಸಹಾಯನೂ ಮಾಡಲ್ಲ, ಎಲ್ಲ ಬೇಡ. ಹೋಗುವಳಿಗೆ ಸಹಾಯ ಮಾಡು.